ಆ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂತ ವಿಎಂ ಕಟ್ಟೆ ಫ್ರೆಂಡ್ಸ್ ಸೇನಾಪುರದ ಎಲ್ಲ ಆಟಗಾರರು ಬಂದು ಈ ಟ್ರೋಫಿಯ ಜೊತೆಗೆ 40,000 ನಗದನ್ನು ಪಡ್ಕೊಂಡು ಹೋಗಿ. ವಿಎಂ ಕಟ್ಟೆ ಫ್ರೆಂಡ್ಸ್ ಕಾಳವರ ಆ ತಂಡದ ಎಲ್ಲ ಆಟಗಾರರು ಬನ್ನಿ. 40,000 ನಗದಿನ ಜೊತೆಗೆ ಆಕರ್ಷಕವಾಗಿರುವಂತಹ ಈ ಬಾರಿಯ ಫ್ರೆಂಡ್ಸ್ ಟ್ರೋಫಿಯನ್ನು ಪಡ್ಕೊಳ್ತಾ ಇರುವಂತ ತಂಡ ರನ್ನರ್ಸ್ ಅಪ್ ತಂಡ ಕೂಡ. ಆ ತಂಡದ ಎಲ್ಲ ಆಟಗಾರರು ಬನ್ನಿ. ರಕ್ಷಿತ್ ಶೆಟ್ಟಿ ಕಾಳವರವರ ಮುಂದಾಳತ್ವ ತಂಡ ಈ ಕ್ರೀಡಾ ಋತುವಿನಲ್ಲಿ ಸತತವಾಗಿ ಪ್ರಶಸ್ತಿಗಳನ್ನ ಜಯಿಸ್ತಾ ಇರುವಂತಹ ಒಂದು ತಂಡ ಕೂಡ. ಆ ತಂಡದ ಪರವಾಗಿ ರಂಜಿತ್ ಶೆಟ್ಟಿ ಆಗಿರ್ಲಿ, ಸುಹಾಸ್ ಆಚಾರ್ಯ ಆಗಿರ್ಲಿ, ಹರ್ಷ ಶೆಟ್ಟಿ ಆಗಿರ್ಲಿ, ಸಚಿನ್ ಆಗಿರ್ಲಿ, ಆಕಾಶ್, ಇವರೆಲ್ಲರೂ ಕೂಡ ಟೂರ್ನಮೆಂಟಿನ ಉದ್ದಕ್ಕೂ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡಿದ್ದಾರೆ. ಈ ಬಾರಿಯ ಫ್ರೆಂಡ್ಸ್ ಟ್ರೋಫಿಯ ರನ್ನರ್ಸ್ ಅಪ್ ತಂಡ ವಿಎಂ ಕಟ್ಟೆ ಫ್ರೆಂಡ್ಸ್ ಸೇನಾಪುರ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ. ಆ ತಂಡದ ಎಲ್ಲ ಆಟಗಾರರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಮುಂದಿನ ಹಂತ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ರಕ್ಷಿತ್ ಶೆಟ್ಟಿ ಅವರು 2 ಹಿತನುಡಿಗಳನ್ನು ಆಡ್ಲಿಕ್ಕಿದ್ದಾರೆ. ಫ್ರೆಂಡ್ಸ್ ಟ್ರೋಫಿ ಹೆಮ್ಮಾಡಿ 2026 ಈ ಒಂದು ಪಂದ್ಯಾಕೂಟವನ್ನು ಬಹಳಷ್ಟು ಅದ್ದೂರಿಯಾಗಿ ಆರ್ಗನೈಸ್ ಮಾಡಿರುವಂಥ ಹ್ಯಾರಿಸ್ ಹೆಮ್ಮಾಡಿ ಅವರ ತಂಡಕ್ಕೆ ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಹಾಗೆ 90ರ ದಶಕದಿಂದ ಮೊನ್ನೆವರೆಗೂ ಕೂಡ ಅತ್ಯುತ್ತಮ ಕ್ರಿಕೆಟ್ ಆಡ್ತಾ ಬಂದಂಥ ನಮ್ಮ ಉಡುಪಿಯ AK ಸ್ಪೋರ್ಟ್ಸ್ ಹಾಗೂ BG ಬಾಯ್ಸ್ ತಂಡದಲ್ಲಿ ಅತ್ಯುತ್ತಮವಾಗಿ ಆಡ್ತಾ ಇದ್ದಂಥ ಅಶೋಕಣ್ಣ ಅವರು ಮೊನ್ನೆ ಕೆಲಸ ಮಾಡುವಾಗ ಒಂದು 40 ಅಡಿ ಎತ್ತರದಿಂದ ಬಿದ್ದು ಅವರು 2 ಕಾಲಿಗೆ ತೀವ್ರವಾಗಿ ಇಂಜುರಿ ಆಗಿರ್ತದೆ. ಅವರಿಗೆ 2 ಕಾಲಿಗೆ ಶಸ್ತ್ರಚಿಕಿತ್ಸೆ ಅಗತ್ಯವಿರ್ತದೆ. ನಮ್ಮ ಕಟ್ಟೆ ಫ್ರೆಂಡ್ಸ್ ತಂಡದ ಎಲ್ಲ ಆಟಗಾರರ ಇಚ್ಛೆಯ ಮೇರೆಗೆ ನಾವು ಗೆದ್ದಂಥ ಹಣವನ್ನು ಅವರ ಶಸ್ತ್ರಚಿಕಿತ್ಸೆಗೆ ನೆರವಾಗಿ ಕೊಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದಕ್ಕೆ ನಮ್ಮ ತಂಡದವರಿಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು.